ಇವತ್ತು ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ರೆಡಿಯಾಗಿ ಅರಸು ರೋಡಲ್ಲಿ 99 ರುಪೀಸ್ಗೆಲ್ಲ ಮಕ್ಕಳು ಬಟ್ಟೆ ಸಿಗುತ್ತೆ ಅಂತ ಹೇಳಿದರು. ಹಾಗಾಗಿ ಆನ್ಲೈನಲ್ಲಿ ನಿಜವಾಗ್ಲೂ ಇಷ್ಟೊಂದು ಕಡಿಮೆಗೆಲ್ಲ ಸಿಗುತ್ತಾ? ಇದು ನಿಜಾನಾ? ಇದೇ ಅಂಗಡಿಗೆ ಹೋಗಿದ್ದಿದ್ದು ನಾವು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಶಾಪಿಂಗ್ ಹೋಗೋದಿದೆ, ಹಾಗಾಗಿ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿ. ಅರಸು ರೋಡಲ್ಲಿ 99 ರುಪೀಸ್ಗೆಲ್ಲ ಮಕ್ಕಳ ಬಟ್ಟೆ ಎಲ್ಲ ಸಿಗ್ತಿದೆ ಅಂತ ಅಂದ್ಬಿಟ್ಟು ಒಂದು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಹಾಕಿದ್ರು. ಅದನ್ನು ನಾನು ನಮ್ಮ ಯಜಮಾನ್ರು ಇಬ್ಬರು ನೋಡಿ ಒಂದ್ಸಲ ವಿಸಿಟ್ ಮಾಡೋಣ ಹೇಗಿರುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ಒಂದ್ಸಲ ಹೋಗಿದ್ವಿ, ಶಾಪ್ ಕ್ಲೋಸ್ ಆಗಿತ್ತು. ಹಾಗಾಗಿ ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಅಲ್ಲಿ 99 ರುಪೀಸಿಂದಾನೇ ಸ್ಟಾರ್ಟ್ ಆಗುತ್ತಾ ಅಥವಾ ಇಲ್ವಾ ಅಂತ. ಹಾಗೆ ಆನ್ಲೈನಿಂದ ಸ್ವಲ್ಪ ಗ್ರಾಸರೀಸ್ನ ಬುಕ್ ಮಾಡಿದ್ದೆ, ಅದು ಕೂಡ ಬಂದಿದೆ. ಅದೆಷ್ಟೆಷ್ಟು ರೇಟ್ ಬಿದ್ದಿದೆ ಅಂತಂದ್ಬಿಟ್ಟು ತೋರಿಸ್ತೀನಿ. ಈ ಕೆಲವೊಂದು ಐಟಮ್ನ ಅಂಗಡಿಗೆ ಹೋಗಿ ತೊಗೊಳೋದಕ್ಕಿಂತ ಈ ಥರ ಗ್ರಾಸರೀಸ್ನ ಬುಕ್ ಮಾಡಿ ತೊಗೊಳೋದೇ ಬೆಸ್ಟು. ಯಾಕೆ ಅಂದರೆ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ. ಹಾಗೆ ಕೆಲವೊಂದು ಐಟಮ್ಸ್ನು ₹1 ಫ್ರೀ ಕೊಡ್ತಾರೆ. ನಾನು ಯಾವ್ಯಾವ ಬುಕ್ ಮಾಡಿದೆ, ಅದು ಎಷ್ಟೆಷ್ಟು MRP ಇತ್ತು, ನನಗೆಷ್ಟು ಸಿಕ್ತು ಅನ್ನೋದನ್ನು ಈ ವಿಡಿಯೋಸಲ್ಲಿ ತೋರಿಸ್ತೀನಿ. ಈ ಮಂತ್ಲಿ ಮನೆಗೆ ಐಟಮ್ ತರ್ತಾರಲ್ಲ, ಅವ್ರು ಈ ಥರ ಬುಕ್ ಮಾಡಿಕೊಂಡ್ರೆ ತುಂಬ ಯೂಸ್ ಆಗುತ್ತೆ, ತುಂಬಾ ದುಡ್ಡು ಸೇವ್ ಆಗುತ್ತೆ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಫ್ರೆಶ್ ಅಪ್ ಆಗಿ ಬರ್ತೀನಿ, ಬಂದು ಸಿಟಿಗೆ ಹೋಗ್ತೀವಿ ನಾನು ನನ್ನ ಮಕ್ಕಳಿಬ್ರು. ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಗ್ರಾಸರೀಸ್ ಅನ್ನಲ್ಲ, ಅದಿದ್ದೇನೆ. ಫಸ್ಟಿಗೆ ನಾನು ಖರ್ಜೂರ ತೋರಿಸ್ತಿದ್ದೀನಿ. ಖರ್ಜೂರ ಬುಕ್ ಮಾಡಿದ್ದೆ. ಇದು 500 ಗ್ರಾಮು. ನಮಗೆ MRP ಬಂದು 198 ರುಪೀಸ್ ಇದೆ. ನೋಡಿ ತೋರಿಸ್ತಿದ್ದೀನಿ, 199 ರುಪೀಸು. ಆದರೆ ನನಗೆ ಸಿಕ್ಕಿರೋದಿದು ಕೇವಲ 90 ರುಪೀಸ್ಗೆ. ಅಷ್ಟು ಕಡಿಮೆಗೆ ಅಂದರೆ ನಂಬೋದೇ ಇಲ್ಲ ಅಲ್ವಾ, ಅಷ್ಟು ಕಡಿಮೆಗೆ ಸಿಕ್ಕಿದೆ. ಡ್ರೈ ಫ್ರೂಟ್ಸ್ಗಂತೂ ಬೆಸ್ಟ್ ಅಂತಲೇ ಹೇಳ್ಬೋದು. ಹಾಗೆ ಕ್ವಾಲಿಟಿ ಅಂತೂ ಸೂಪರಾಗಿದೆ. ಈ ರೋಡ್ ಸೈಡು ಅಂಗಡಿಗಳೆಲ್ಲ ಮಾರ್ತಾರಲ್ಲ, ಅದಕ್ಕಿಂತ ಬೆಸ್ಟಾಗಿರುತ್ತೆ. ಇಷ್ಟು ಕಡಿಮೆಗೆ ಇಷ್ಟು ಚೆನ್ನಾಗಿರೋ ಕ್ವಾಲಿಟಿ ಎಲ್ಲೂ ಸಿಗಲ್ಲ. ಹಾಗಾಗಿ ಬುಕ್ ಮಾಡಿ ಅಂತ ಹೇಳಿದ್ದು. ಇದು ನಾನು ಚಿಲ್ಲಿ ಪೌಡರ್ ಆಶೀರ್ವಾದ್ ಕಂಪ್ನಿದು ಬುಕ್ ಮಾಡಿದ್ದೆ, ಅರ್ಧ kg. MRP ಅದು 165 ರುಪೀಸ್ ಇದೆ. ನನಗೆ ಇದು ಕೇವಲ 65 ರುಪೀಸಿಗೆ ಸಿಕ್ತು ಅಷ್ಟೇ. ನೆಕ್ಸ್ಟು ಬಾದಾಮ್ ಪೌಡರು. ಇದು ಬಾಕ್ಸ್ ಮೇಲೆ ಹಾಕ್ಬಿಟ್ಟಿದೆ MRP ಎಷ್ಟಿದೆ ಅಂತ. ಆದರೆ ನನಗಿದು ಕೇವಲ 198 ರೂಪಾಯಿ ಸಿಕ್ಕಿದೆ. ಇದು ಒರಿಜಿನಲ್ ರೇಟು 275 ರೂಪಾಯಿ. ಇಷ್ಟು ಕಡಿಮೆಗೆ ಸಿಕ್ತು. ನೆಕ್ಸ್ಟು ಆಯಿಲು, ಸನ್ಪ್ಯೂರ್ ಆಯಿಲ್ ಬುಕ್ ಮಾಡಿದ್ದೆ. ಇದು 130 ರುಪೀಸ್. ಅಂಗಡಿಲಿ ಹೋಗಿ ತೊಗೋತೀನಿ ಅಂದರೆ 130 ರೂಪಾಯಿ ಆಗುತ್ತೆ. ನನಗೆ ಇದು 105 ರೂಪಾಯಿಗೆ ಸಿಕ್ತು. ಹಾಗೆ ಸ್ವಲ್ಪ ಬಾದಾಮಿ ಅರ್ಧ kg ಬುಕ್ ಮಾಡಿದ್ದೆ. ಅದು ಕಾಲು kgದು ಸಪ್ರೇಟ್ ಎರಡು ಪ್ಯಾಕೆಟ್ ಬಂತು. ಇದು 300 ಚಿಲ್ಲರೆ, ಇದು 375 ರೂಪಾಯಿ ಇದೆ. ನನಗಿದು ಸಿಕ್ಕಿದಂತೂ 302 ರೂಪಾಯಿಗೆ. ಅಷ್ಟು ನಮ್ಮ ಕಡಿಮೆಗೆ ಅಂತೂ ಸಿಗೋದೇ ಇಲ್ಲ ಅಂಗಡಿಲಂತೂ. ಅಂಗಡಿಲೇ 400 ರೂಪಾಯಿ ಅರ್ಧ kg ಹೇಳ್ತಾರೆ. ನನಗೆ ಈ ಥರ ಫಸ್ಟಿಗೆ ಗೊತ್ತಿಲ್ಲದೆ ತುಂಬಾ ಖರ್ಚು ಮಾಡ್ಕೊಂಡಿದ್ದೀನಿ. ಆನ್ಲೈನಲ್ಲಿ ಗೊತ್ತಿದ್ದರೆ ಫಸ್ಟಿಂದ ಎಷ್ಟೋ ದುಡ್ಡು ಸೇವ್ ಆಗ್ತಿತ್ತು. ಆಮೇಲೆ ಗೋಡಂಬಿ ಬುಕ್ ಮಾಡಿದೆ. ಇದು ಕಾಲು kg ಮಾಡಿದ್ದೆ. ಕಾಲು kgಗೆ MRP ಎಷ್ಟು ಹಾಕಿದೆ ನೋಡಿ, 295 ರೂಪಾಯಿ ಹಾಕಿದೆ ಅಲ್ವಾ. ನನಗೆ ಸಿಕ್ಕಿದ್ದು 170 ರೂಪಾಯಿಗೆ ಅಷ್ಟೇ. 170 ರೂಪಾಯಿಗೆ ಕಾಲು kg ಸಿಕ್ತು. ಹಾಗೆ ನಾನು ಒಂದು ಹೆಕ್ಸೋ ಸೋಪ್ನ ಬುಕ್ ಮಾಡಿದ್ದೆ. ಇದು 3 ತೊಗೊಂಡ್ರೆ 1 ಫ್ರೀ, ಒಂದಕ್ಕೆ 10 ರೂಪಾಯಿ. ಆದರೆ ನನಗೆ 4ರಿಂದ ಕೇವಲ 25 ರೂಪಾಯಿಗೆ ಸಿಕ್ತು. ಅಂಗಡಿಲಿ ಹೋಗ್ತೀನಿ ಅಂದರೆ 10 ರೂಪಾಯಿಗೆ ಒಂದಂತೂ, ಅದಕ್ಕಿಂತ ಕಡಿಮೆ ಅಂತೂ ಕೊಡೋದೇ ಇಲ್ಲ. ಆಮೇಲೆ ಇದು ಅಂದರೆ ನಂಗೆ ತುಂಬ ಖುಷಿಯಾಗಿದ್ದು, ನಾನು ಇದು 1 ಕ್ರೀಮ್ ಅಂತಂದ್ಬಿಟ್ಟು 160 ರೂಪಾಯಿಗೆ ಬುಕ್ ಮಾಡಿದ್ದೆ. ಆದರೆ ನಂಗೆ ಗೊತ್ತಿರಲಿಲ್ಲ ಈ ಥರ 3 ಬರುತ್ತೆ ಅಂತ. ಇದು ಒಂದಕ್ಕೇ 220 ರೂಪಾಯಿ. ಆದರೆ ನನಗೆ ಅದು 165 ರೂಪಾಯಿಗೆ 3 ಸಿಕ್ತು. ನೋಡಿದ ತಕ್ಷಣ ಫುಲ್ ಖುಷಿಯಾಗಿಬಿಡ್ತು. ಎಕ್ಸ್ಪಿರಿ ಡೇಟ್ ಆಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡೆ. ಇಷ್ಟೊಂದು ಕಡಿಮೆ ಕೊಟ್ಟಿದ್ದಾರೆ ಅಲ್ವಾ, ಆದರೆ ಯಾವುದೇ ರೀತಿ ಎಕ್ಸ್ಪಿರಿ ಡೇಟ್ ಕೂಡ ಆಗಿಲ್ಲ. ನಿಮ್ಗೆ ತೋರಿಸ್ತೀನಿ ರೀ, ಎಕ್ಸ್ಪಿರಿ ಡೇಟ್ ಕಾಣಿಸ್ತಿಲ್ಲ. ಈಗ ನೋಡಿ, ಕಾಣಿಸ್ತಾ ಇದೆಯಾ ನೋಡಿ, 220 ರೂಪಾಯಿ ರೇಟ್ ಇರೋದು MRP. ಅಂಗಡಿಲಿ ಹೋಗ್ತೀನಿ ಅಂದರೆ 220 ರೂಪಾಯಿಗೆ ಕೊಡೋದು.
ನಿವಿಯಾ ಸಾಫ್ಟ್ ಮಾಯ್ಶ್ಚರೈಸಿಂಗ್ ಕ್ರೀಮ್ ಇದು. ಯಾರೆಲ್ಲ ಇದನ್ನು ಯೂಸ್ ಮಾಡ್ತಿರೋ ಈ ಥರ ಹೋಗಿ ಫ್ಲಿಪ್ಕಾರ್ಟ್ ಗ್ರಾಸರೀಸಲ್ಲೇ ಬುಕ್ ಮಾಡ್ಕೊಳ್ಳಿ, ನಿಮಗೂ ಕಡಿಮೆ ರೇಟ್ಗೆಲ್ಲ ಸಿಗುತ್ತೆ. ಇದು 1 ಬಾಕ್ಸು 100 ml ಈ ಥರದ್ದು ನನಗೆ 3 ಸಿಕ್ಕಿದೆ. ಈಗ ನೆಕ್ಸ್ಟು ಇದು ಸಕ್ಕರೆ. ಈ ಸಕ್ಕರೆ ಎಷ್ಟು ರೂಪಾಯಿ ಅಂತೀರಾ? ಕೇವಲ 1 ರೂಪಾಯಿ ಅಷ್ಟೇ. ಯಾಕೆ ಅಂದರೆ 700 ರುಪೀಸ್ ಮೇಲೆ ನಾವೇನೇ ಬುಕ್ ಮಾಡಿದ್ರೂ ಕೆಲವೊಂದು ಐಟಮ್ಸ್ನ ಅವರು ಫ್ರೀಯಾಗಿ ಅಂದರೆ 1 ರೂಪೀಸ್ಗೆ ಕೊಡ್ತಾರೆ. ನನಗೆ ಅರ್ಧ kg ಸಕ್ಕರೆ 1 ರೂಪಾಯಿಗೆ ಸಿಕ್ತು. ನೆಕ್ಸ್ಟು ಅರ್ಧ ಲೀಟ್ರು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲು. ಇದು ನನಗೆ ಇದು ಕೂಡ 19 ರೂಪಾಯಿ. ಇದು ಅರ್ಧ ಲೀಟ್ರದು 70 ರೂಪಾಯಿ MRP ರೇಟ್ ಇರೋದು, ನನಗೆ 19 ರೂಪಾಯಿಗೆ ಸಿಕ್ತು. ಹೀಗೆ ಒಂದೊಂದು ವಾರನೂ ಒಂದೊಂದು ಥರ ಆಫರ್ ಇರುತ್ತೆ. ಈ ವಾರ ನನಗೆ ಲಾಸ್ಟ್ ಟೈಮ್ ನನಗೆ ಒಂದು ಕಾಫಿ ಪುಡಿ ಮತ್ತು ಸಕ್ಕರೆ ಸಿಕ್ಕಿತ್ತು. ಇವಾಗ ಫ್ರೀಡಮ್ ರಿಫೈನ್ಡ್ ಸನ್ಪ್ಯೂರ್ ಆಯಿಲು ಹಾಗೆಯೇ ಅರ್ಧ kg ಸಕ್ಕರೆ ಸಿಕ್ಕಿದೆ. ಹೀಗೆ ನೀವು ಕೂಡ ಹೋಗಿ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳಿ, ದುಡ್ಡನ್ನ ಸೇವ್ ಮಾಡ್ಕೊಳ್ಳಿ. ಇದೇ ಐಟಮ್ನ ನಾನು ಅಂಗಡಿಲಿ ತೊಗೋತೀನಿ ಅಂದರೆ ತುಂಬಾ ಜಾಸ್ತಿ ಆಗ್ತಿತ್ತು, ಇಲ್ಲಿ ತೊಗೊಂಡಿದ್ದಕ್ಕೆ ಕಡಿಮೆ ಆಯಿತು. ನನಗಂತೂ ನಾನು ಯಾವಾಗಲಿದ್ರು ಈಗ ಆನ್ಲೈನಲ್ಲೇ ಮಾಡ್ಕೊಳ್ಳೋದು ತುಂಬ ಖುಷಿಯಾಗುತ್ತೆ. ಕೆಲವೊಬ್ರು ಹೇಳ್ತಾರೆ ಅಲ್ವಾ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡ್ರೆ ಜಾಸ್ತಿ ಅಂಥವ್ರಿಗೆ ಇದು ಬೆಸ್ಟ್ ಎಕ್ಸಾಂಪಲ್. ಇವಾಗ ರೆಡಿಯಾಗಿದೆ, ಸಿಟಿಗೆ ಹೋಗೋಣ ಅಂತಂದ್ಬಿಟ್ಟು. ಇನ್ನು ನನ್ನ ಮಗಳು ಕೂಡ ಆಲ್ರೆಡಿ ರೆಡಿಯಾಗಿ ಅವಳು ಡೋರ್ ಹತ್ರ ಕಾಯ್ಕೊಂಡು ನಿಂತ್ಕೊಬಿಟ್ಟಿದ್ದಾಳೆ. ಒಳಗಡೆ ಬಾರೆ ಅಂದರೆ ಇನ್ನೆಲ್ಲಿ ಬಿಟ್ಟೋಗ್ತಾಳೋ ಅಂತ ಬರ್ತಾನೆ ಇಲ್ಲ. ಇಲ್ಲೇ ಫೋಟೋ ತೆಗಿ ಅಂದ್ಕೊಂಡು ಅಲ್ಲೇ ನಿಂತ್ಕೊಂಡಿದ್ದಾಳೆ. ನಾನು ಎಲ್ಲಿ ಹೋದ್ರೂ ಇವಳು ಬರಲೇಬೇಕು. ಹಾಗಾಗಿ ನನ್ನ ಚಿಕ್ಕ ಮಗಳನ್ನ ನಮ್ಮ ಅಮ್ಮನ ಹತ್ರನೇ ಬಿಟ್ಟು ಹೋಗ್ತಾಯಿದ್ದೀನಿ. ಇವತ್ತಿಲ್ಲೇ ಇರ್ತಾಳೆ. ಬಸ್ ಸ್ಟಾಪಿಗೆ ಬಂದಿದ್ದೀವಿ, ಬಸ್ಸೇ ಇಲ್ಲ. ಆ ಬಸ್ ಬರೋ ತನಕನೂ ನನಗೆ ಇವಳು ಕಾಟ ತಡೆಯೋಕ್ಕೆ ಆಗ್ತಿಲ್ಲ. ರೋಡ್ ಸೈಡಲ್ವಾ ವೆಹಿಕಲ್ಸ್ ಎಲ್ಲ ಬರ್ತಾನೆ ಇರ್ತವೆ. ಇವಳಂತೂ ತಾವು ನಿಲ್ಲೋದೇ ಇಲ್ಲ. ಈ ಟೈಮಲ್ಲಿ ಹೋಗಿ ಅಲ್ಲಿ ದೇವ್ರಿಗೆ ಪೂಜೆ ಮಾಡ್ತಾ ಇದ್ದಾಳೆ, ದೇವ್ರಿಗೆ ಏನೇನೋ ಹಾಕಿ. ಇವಳು ನಡೆಯೋದೇ ಆಯಿತು. ಬಸ್ ಬೇರೆ ಇವತ್ತು ಯಾಕೋ 1 ಅವರ್ ಕಾದ್ರೂ ಬಸ್ಸೇ ಬರ್ತಿಲ್ಲ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಅಲ್ಲಿ ಬಸ್ ಸ್ಟಾಪಲ್ಲಿ ಆ ಆಂಟಿ ಯಾರಾದರೂ ಮಾತಾಡ್ಸೋಕ್ಕೆ ಬಂದರೆ ರೌಡಿ ಥರ ರೋಪ್ ಹಾಕ್ತಾಳೆ, ಅವ್ರನ್ನೇ ಹೊಡೆಯೋಕ್ಕೆ ಹೋಗ್ತಾಳೆ ಅವಳು. ಅವಳದು ಒರಿಜಿನಲ್ ವಾಯ್ಸ್ ಕೇಳಿದ್ರೆ ನಿಮಗೂ ನಗು ಬರುತ್ತೆ, ಆದರೆ ವೆಹಿಕಲ್ ಸೌಂಡ್ಗೆ ಅಷ್ಟು ಸರಿಯಾಗಿ ಕೇಳಿಸ್ತಿಲ್ಲ ಅಂತ ಮ್ಯೂಟ್ ಮಾಡಿದ್ದೀನಿ. ಅಲ್ಲಿ ಯಾವುದೋದ್ರೂ ನಾವು ಇದ್ರಲ್ಲಿ ಹೋಗಿದ್ವಿ ಅದ್ರಲ್ಲಿ ಹೋಗಿದ್ವಿ ಆ ಥರ ಕತೆ ಹೇಳ್ತಾನೆ ಇರ್ತಾಳೆ. ನನಗೂ ಕೇಳಿ ಕೇಳಿ ಸಾಕಾಯಿತು. ಬಸ್ ಬೇರೆ ಒಂದು ಕಡೆ ಬಂದಿಲ್ಲ. ರೋಡ್ ಸೈಡ್ ಅಲ್ವಾ ವೆಹಿಕಲ್ಸ್ ಹೋಗ್ತಿರ್ತೆ, ಬಸ್ಸಿಗೆ ಕಾಯ್ತಿದ್ದೀವಿ ಅಂದರೆ ಅವಳು ಬೇರೆ ರೂಟಲ್ಲಿ ಹೋಗೋ ಬಸ್ಗೆ ಈ ಬಸ್ ಬಂತು ಬಾಬಾ ಅಂತ ಕರಿತಿದ್ದಾಳೆ. ಒಂದು ಕೈಲಿ ಅವಳ ಕೈನ ಹಿಡ್ಕೊಂಡು ಬಿಟ್ಟೇ ಇಲ್ಲ ನಾನು. ಅವಳು ನಡೆಯೋದೇ ಆಯಿತು ನನಗೆ. ಬಸ್ ಸ್ಟಾಪಲ್ಲಿ ಎಲ್ಗಾರ ಹೋದರೆ ಇವಳದೇ ಕಾಟ ನನಗೆ. ತುಂಬಾ ಚೇಷ್ಟೆ ಮಾಡ್ತಾಳೆ. ಅಲ್ಲಿ ದೇವಸ್ಥಾನದಲ್ಲಿ ಇರುವಂಥ ಕುಂಕುಮ ಅರಿಶಿಣ ಅವಳು ಹಚ್ಕೊಂಡಿದ್ದಲ್ದೇ ನನಗೂ ತೊಗೊಂಡು ಬಂದು ಹಚ್ತಿದ್ದಾಳೆ. ಒಳ್ಳೆ ಟೈಮ್ ಪಾಸ್ ಅಂತ ಅನ್ಕೋಬೋದು ಬಸ್ ಬರೋವರೆಗೂ. ನೋಡಿ ಅವಳು ಕೂಡ ಯಾವ ರೀತಿ ಬಳ್ಕೊಂಡಿದ್ದಾಳೆ ಅಂತ. ಫೈನಲಿ ಬಸ್ ಬಂತು, ಸಿಟಿಗೆ ಹೋದ್ವಿ. ಇದು ಅರಸು ರೋಡಲ್ಲಿರುವಂಥ ಫ್ಯಾಷನ್ ಟ್ರಾನ್ಸಿಸ್ಟ್ ಅಂತ ಇದು ಅಂಗಡಿ ಹೆಸರು. ಇಲ್ಲಿ ವೆರೈಟೀಸ್ ಆಫ್ ಡಿಸೈನ್ಸ್ ಇರ್ತವೆ. ಮಕ್ಕಳಿಗಂತೂ ಸಖತ್ತು ಚೆನ್ನಾಗಿರೋ ಕಲೆಕ್ಷನ್ಸ್ ಎಲ್ಲ ಸಿಗುತ್ತೆ. ನಾವು ಕೆಲವೊಂದನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀವಿ, ಅವ್ರ ಅಪ್ಪನೂ ಸೆಲೆಕ್ಟ್ ಮಾಡ್ತಿದ್ದಾರೆ. ನನಗೆ ಅದಿಷ್ಟನೂ ನಾನೊಂದು ಸೈಡು ಅವರೊಂದು ಸೈಡ್ ಸೆಲೆಕ್ಟ್ ಮಾಡ್ತಿದ್ದಾರೆ. ಜೀನ್ಸ್ ಪ್ಯಾಂಟ್ಗಳಂತೂ ತುಂಬಾ ಚೆನ್ನಾಗಿದ್ದಾವೆ. ಆದರೆ 99 ರುಪೀಸ್ಗೆ ಅಂತ ಇರೋದು ಕೆಲವೊಂದು ಐಟಮ್ ಅಷ್ಟೇ, 1-2 ಐಟಮ್ ಅಷ್ಟೇ 99 ರುಪೀಸ್ಗೆ ಇರೋದು. ಇನ್ನೆಲ್ಲನೂ ತುಂಬಾ ಕಾಸ್ಟ್ಲಿ. ನಾವು ಈ ಥರ ರೀಲ್ಸು ವೀಡಿಯೋಸ್ ಎಲ್ಲ ನೋಡ್ಕೊಂಡು ಹೋದರೆ ಅಂತೂ ಈ ಥರ ಕಾಸ್ಟ್ಲಿ ಐಟಮ್ ಸಿಗುತ್ತೆ. ಯಾವುದು 99 ರುಪೀಸ್ಗಂತೂ ಸಿಗೋದೇ ಇಲ್ಲ. ನೋಡಿ ಎಲ್ಲನೂ ತುಂಬಾ ಕಾಸ್ಟ್ಲಿ. ಮೊದಲೇ ಅರಸು ರೋಡಲ್ವಾ, ಆದರೆ ಬಟ್ಟೆ ಹಾಗೇ ಡಿಸೈನ್ಸು ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗಳು ಪಾಪ ಅವಳು ಶಾಪಿಂಗ್ ಮಾಡಿ ಸುಸ್ತಾಗಿ ಜ್ಯೂಸ್ ಕುಡಿಯೋಕ್ಕೆ ಅಂತ ಕೂತಿದ್ದಾಳೆ. ನಾವು ಮೂಸಂಬಿ ಜ್ಯೂಸ್ ಆರ್ಡ್ರ್ ಮಾಡಿದ್ವಿ. ಅವಳಿಗೊಂದು ನನಗೊಂದು ಈಗ ಜ್ಯೂಸ್ ಕುಡಿತಾ ಇದ್ದಾಳೆ. ನೋಡಿ ಅವಳು ಜ್ಯೂಸ್ ಕುಡಿಬೇಕಾದ್ರೆ ಅವಳದು ಮೇಕಪ್ ಮೇಲೆ ಚಿಂತೆ. ಮೇಕಪ್ ಲಿಪ್ಸ್ಟಿಕ್ ಹೊಟ್ಟೋಯ್ತು, ಒಂದು ಮೇಕಪ್ ಹೊಟ್ಟೋಯ್ತು, ಆ ಥರ ಅಂದ್ಕೊಂಡೆ ಜ್ಯೂಸ್ ಕುಡಿತಿದ್ದಾಳೆ. ನಮ್ಮದು ಶಾಪಿಂಗ್ ಎಲ್ಲ ಮುಗೀತು. ಏನೇನು ತೊಗೊಂಡಿದೆ ಅಂತ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಈಗ ನೋಡಿ ನನ್ನ ಮಗಳೇ ಚಿಕ್ಕ ಮಗಳಿಗೆ ಅಂತ ತೊಗೊಂಡಿದ್ದು. ಇದೊಂದನ್ನೇ 99 ರುಪೀಸಿಗೆ ಸಿಕ್ಕಿದ್ದು. ಇದೊಂದು ಟೀ ಶರ್ಟ್ ತೊಗೊಂಡ್ವಿ ಚಿಕ್ಕವಳಿಗೆ ಇದು. ಆಮೇಲೆ ದೊಡ್ಡೊಳಗೆ ಅಂತಂದ್ಬಿಟ್ಟು ಇದು ಒಂದು ಶರ್ಟು.
ಕಾಸ್ಟ್ ಎಷ್ಟು ಅಂತ ಹೇಳಲ್ಲ. ಇದೊಂದು ಶರ್ಟ್ ತೊಗೊಂಡ್ವಿ. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಅವಳಿಗೆ ಜೀನ್ಸ್ ಪ್ಯಾಂಟ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಒಂದು ಜೀನ್ಸ್ ಪ್ಯಾಂಟನ್ನು ತೊಗೊಂಡ್ವಿ. ಮತ್ತು ಇದೊಂದು ಪ್ಯಾಂಟು, ಫಸ್ಟ್ಗೆ ತೋರಿಸಿದ್ನಲ್ಲ ಟೀ ಶರ್ಟು, ಅದು ಇದು ಎರಡನ್ನೂ ಒಟ್ಟಿಗೆ ತೊಗೊಂಡಿದ್ದು ಕಾಂಬೋ. ಇವೆರಡು ಒಟ್ಟಿಗೆ ಇತ್ತು, ಇವೆರಡನ್ನೂ ಒಟ್ಟಿಗೆ ತೊಗೊಂಡ್ವಿ. ಅವಳಿಗೆ ಯುಗಾದಿ ಹಬ್ಬ ಬಂತಲ್ಲ, ಯುಗಾದಿ ಹಬ್ಬಕ್ಕೋಸ್ಕರ ಹಾಗೆ ಅವಳಿಗೆ ಮುಡಿ ಕೊಡಬೇಕು, ಅದಕ್ಕೋಸ್ಕರ 2 ಜೊತೆ ತೊಗೊಂಡಿದ್ದೀವಿ ಒಟ್ಟಿಗೆ. ನೆಕ್ಸ್ಟು ಇದೊಂದು ತೊಗೊಂಡು, ಇದೊಂದು ನೋಡೋಕ್ಕೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು, ಹಾಗಾಗಿ ತೊಗೊಂಡೆ. ಆದರೆ ತುಂಬಾ ಎಕ್ಸ್ಪೆನ್ಸಿವು, ತುಂಬ ರೇಟ್. ಫೈನಲ್ ಆಗಿ ನನ್ನ ದೊಡ್ಡ ಮಗಳದ್ದು ಶಾಪಿಂಗ್ ಎಲ್ಲ ಮುಗೀತು. ಇವಾಗ ಚಿಕ್ಕವಳ್ದು ತೋರಿಸ್ತೀನಿ ಏನೇನು ತೊಗೊಂಡಿದ್ದೆ ಅಂತ. ಅವಳಿಗೆ ಒಂದು ಸೆಟ್ ಡ್ರೆಸ್ ತೊಗೊಂಡಿದ್ವಿ. ಅವಳಿಗೂ ಕೂಡ ಈ ಸಲ ಮುಡಿ ಕೊಡೋದಿದೆ, ಹಾಗಾಗಿ ಅವಳಿಗೂ ಇವಾಗಲೇ ಒಟ್ಟಿಗೆ ತೊಗೊಂಡೆ. ಮತ್ತೆ ಸಿಟಿಗೆ ಹೋಗೋಕ್ಕಾಗಲ್ಲ ಅಂತ ಇದೊಂದು ಜೊತೆ ತೊಗೊಂಡಿದ್ದೀನಿ. ಮತ್ತು ಅವಳಿಗೆ, ನನ್ನ ದೊಡ್ಡ ಮಗಳಿಗೆ, ಅವಳಿಗೆ ನೈಟ್ ಪ್ಯಾಂಟ್ಗಳಿರಲಿಲ್ಲ ಮನೆ ಹತ್ರ ಓಡಾಡೋಕ್ಕೆ, ಹಾಗಾಗಿ ಅವಳಿಗೊಂದು ನೈಟ್ ಪ್ಯಾಂಟ್ಸ್ಗಳನ್ನ ತೊಗೊಂಡು ಬಂದು, ನೆಕ್ಸ್ಟು ಇಬ್ರಿಗೂ ಮನೆ ಹತ್ರ ಹಾಕ್ಕೊಳ್ಳೋಕ್ಕೆ ಚಡ್ಡಿಗಳನ್ನ ತೊಗೊಂಡಿದ್ದೀನಿ. ಈಗ ಸಮ್ಮರಲ್ವೇ ಹಾಕ್ಕೊಂಡೆಲ್ಲ ಓಡಾಡೋಕ್ಕೆ ಇರಲಿ ಅಂತ ಅಂದ್ಬಿಟ್ಟು ಇವತ್ತಿನ ವೀಡಿಯೋಸ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.